ನನ್ನ ಹೆಸರು ಶಿವರಂಜನಿ ಅಂತ ಹೇಳಿ. ನಾನು ಸದಾಶಿವರ ಮಿಸ್ಸಸ್ಸು, ಚಿಕ್ಕೇತನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ಸೊ ನಾನು ಇವತ್ತು ವಿಡಿಯೋ ಮೂಲಕ ಏನು ತಿಳಿಸ್ತಾ ಇದ್ದೀನಿ ಅಂದರೆ, ನಾನು ಚಿಕ್ಕೇತನಹಳ್ಳಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಸೊ ನನಗೆ ಮನೇಲಿ ಇರಬೇಕಾದ್ರೇ ನಮ್ಮ ಮನೆ ಪಕ್ಕದಲ್ಲಿರುವಂತಹ ಸಂದೇಶ್ ಅವರು, ಮಧು ಅವರು, ದೆನ್ ಸುಬ್ರಹ್ಮಣ್ಯ ಅವರು, ಪುರುಷೋತ್ತಮ್ ಅವರು, ಇವರು 4 ಜನನೂ ಕೂಡ ಇವರು ತುಂಬಾ ನನಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆನೆ ಮದ್ಯಪಾನವನ್ನು ಸೇರಿಸಿ ಅವಾಚ್ಯ ಶಬ್ದಗಳಿಂದ ನನಗೆ ತುಂಬ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ. ಓಪನ್ ಅಪ್ ಆಗಿ ಹೇಳ್ತಾ ಇದ್ದಾರೆ, ನೀವು ಈ ಮನೆ ಖಾಲಿ ಮಾಡಿಲ್ಲ ಅಂತಂದರೆ ನಾನು ನಿಮಗೆ ಕೊಲೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಶಾಸ್ತ್ರಿ ಸ್ಕೂಲಿಂದ ಮನೆಗೆ ಬರೋದು 7 ಗಂಟೆ ಆಗುತ್ತೆ. ಸೊ ಆ ಸಂಜೆ ಟೈಮಲ್ಲಿ ನನಗೆ ಏನಾದರೂ ಮಾಡಲ್ಲ ಅನ್ನೋಕ್ಕೆ ಏನು ಗ್ಯಾರಂಟಿ? ಯಾಕಂದರೆ ಅವರು ಹಿಂದೆ ಮುಂದೆ ಹೇಳ್ತಿಲ್ಲ, ಡೈರೆಕ್ಟಾಗಿ ಹೇಳ್ತಿದ್ದಾರೆ, ನಿನ್ನಂತೂ ಬಿಡಲ್ಲ, ನಾನು ಸಾಯಿಸ್ತೀನಿ, ಈ ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ನನಗಿಬ್ಬರು ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೂ ಕೂಡ ಎದುರಿಸ್ತಾ ಇದ್ದಾರೆ, ನೀವು ಇಲ್ಲಿ ಇರಬೇಡಿ, ಮನೆಯಿಂದ ಆಚೆಗೆ ಹೋಗಿ ಅಂತ ಎದುರಿಸ್ತಾ ಇದ್ದಾರೆ. ಇವತ್ತು ಮನೆ ಬಾಗಿಲಿಗೆ ಬಂದು ಮನೆಯಿಂದ ಎಳೆದಾಕುವಷ್ಟು ಅವರು ಮುಂದುವರೆದಿದ್ದಾರೆ. ಸೊ ಇದ್ರ ನನ್ನ ಮಾಧ್ಯಮಗಳ ಮೂಲಕ ನನಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನನಗೆ ತೊಂದರೆ ಆದರೆ, ನನ್ನ ಗಂಡ ನನ್ನ ಮಕ್ಕಳಿಗೆ ತೊಂದರೆ ಆದರೆ ಖಂಡಿತವಾಗ್ಲೂ ಆ 4 ಜನನೇ ಕಾರಣ. ಏನಕ್ಕೆ ಮೇಡಮ್ ಇಷ್ಟೆಲ್ಲ ಇದಾಗ್ತಿರೋದು, ಯಾವ ಕಾರಣಕ್ಕೆ ಅಂತ? ಸರ್ ಕಾರಣ ಏನು ಅಂತಂದರೆ ಜಮೀನು. ಓಕೆ, ಈಗ ಒಂದು 13 ಇಯರ್ಸಿಂದ ಜಮೀನು ನಡೀತಿದೆ ಸರ್. ಅದನ್ನು ಆ್ಯಸ್ ಎ ಟೀಚರ್ ಈಗ ನನಗೂ ಅರ್ಥ ಆಗುತ್ತೆ, ಏನು ಪ್ರಾಬ್ಲಮ್ ಅಂತ ಹೇಳಿ ನನಗೂ ಅರ್ಥ ಆಗುತ್ತೆ. ನಾನು ಅವ್ರಿಗೆ ಹೇಳಿದ್ದೀನಿ, ಈಗ ಏನಾದರೂ ನಿಮ್ಮಂತೇನೆ ಆದರೆ ಕೋರ್ಟಿಂದ ನನಗೆ ಸ್ಟೇ ಆರ್ಡರ್ ಬಂದರೆ ನಾನು ಖಾಲಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಫಸ್ಟ್ ನಾನು ಅವ್ರಿಗೆ ಹೇಳಿದೆ, ನನಗೆ ಏನು ಹಿಂಸೆ ಕೊಡಬೇಡಿ, ಈ ಥರ ಏನೇ ಇದ್ರು ನನ್ನ ಹತ್ರ ಕ್ಲಾರಿಟಿ ತಗೊಳ್ಳಿ ಅಂತ ಹೇಳಿದೆ. ಬಟ್ ಅದನ್ನು ಮಾಡಿಲ್ಲ. ನಿನ್ನೆನೂ ಕೂಡ ನಮ್ಮ ಮನೆಗೆ ಬರ್ತಾ ಇರುವಂಥ ನಲ್ಲಿ ಕನೆಕ್ಷನ್ ಕಟ್ ಮಾಡಿದ್ದಾರೆ. ನಾನು ನಮ್ಮ ಮನೆಯವ್ರಿಗೂ ಹೇಳಿದೆ, ಗಲಾಟೆ ಬೇಡ, ಸೊ ಆಯಿತು ಏನೋ ಮಾಡ್ಕೊಂಡಿದ್ದಾರೆ, PDO ಮೂಲಕ ನಾವು ಕಂಪ್ಲೇಂಟ್ ರೈಸ್ ಮಾಡಿ ನಾವು ನೀರು ಹಾಕಿಸ್ಕೊಳ್ಳೋಣ ಅಂತ ಹೇಳಿದೆ. ಸೊ ಇವತ್ತೇನು ಮಾಡಿದ್ದಾರೆ ಅಂತಂದರೆ, ಬೆಳಗ್ಗೆನೇ ಸರ್ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಅದೇ ಒಂದು ವಿಚಾರವಾಗಿ ಅವರು ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡ್ಬೋದಿತ್ತು, ಮಾತಾಡಿಲ್ಲ. ಮನೆ ಬಾಗಿಲಿಗೆ ಬಂದು ಹಸುಗಳನ್ನು ಕಟ್ಟಾಕೋದು. ನಾನು ಆಗಲೂ ಸುಮ್ಮನೆ ಇದೆ ಸರ್, ಓಕೆ ಏನೋ ಇದು ಮಾಡ್ಕೊಂಡು ನಮ್ಮನೇಲಿರಲ್ಲ, ಯಾಕಂದರೆ ಜೆಂಟ್ಸ್ ಇಲ್ಲದೆ ಇರುವಾಗ ಮಾತಾಡೋಕ್ಕಾಗಲ್ಲ. ಸೊ ಅವ್ರೇನು ಮಾಡಿದ್ರು, ನಾನು ನಮ್ಮನೆ ಲಾಕ್ ಮಾಡಿದ್ರು, ಡೋರ್ ಲಾಕ್ ಮಾಡಿದಾಗ ನಮ್ಮನೆಯವ್ರೇನೆ ಅಂತ ನಾನು ತೆಗ್ದಾಗ ಅವರಿಬ್ಬರು ಬಾಗಿಲಲ್ಲಿ ನಿಂತಿದ್ರು. ಬಾಗಿಲಲ್ಲಿ ನಿಂತ್ಕೊಂಡು ಹೊರ್ಗಡೆ ಬಾ ಅಂತ ಅಂದ್ಕೊಂಡು ಇದು ಮಾಡಿ ಬರ್ತಾ ಇದ್ದಾಗ ಮನೆ ಒಳಗಡೆಗೆ ಬರೋಕ್ಕೆ ಟ್ರೈ ಮಾಡಿ ನನ್ನ ಮನೆಯಿಂದ ಆಚೆಗೆ ಎಳೆದಾಕಿ ನನ್ನ ಮನೆಯಲ್ಲಿರೋ ಪಾಟ್ಗಳೆಲ್ಲನೂ ಡೆಮಾಲಿಷ್ ಮಾಡಿದ್ದಾರೆ. ಮನೆಯಲ್ಲಿರೋ ಎಷ್ಟು ವಸ್ತುಗಳನ್ನ ಅವರು ಡೆಮಾಲಿಷ್ ಮಾಡಿದ್ದಾರೆ ಸರ್. ಈಗ ಹೇಳಿದ್ರಿ ಈಗ ಜಮೀನು ವಿಚಾರ ಅಂತ, ನಿಮಗೂ ಅವ್ರಿಗೂ ಏನು ಸಂಬಂಧಗಳು ಏನಿದೆ ಸರ್? ಅಂದರೆ ನಮ್ಮ ಮಾವ ಸರ್, ಮತ್ತು ಅವರು ತಾತ ಮುತ್ತಾತ ಅವರೆಲ್ಲ ನಮಗೆ ಗೊತ್ತಿಲ್ಲ. ನಾವೆಲ್ಲ 4th ಜನರೇಷನ್ ಸರ್, ನಮಗೆ ಗೊತ್ತಿಲ್ಲ. ಸೊ ನಾವು 4th ಜನರೇಷನ್ ಆಗಿರೋ ಅವಾಗ ನಡೀತಿದೆಯಂತೆ ಸರ್ ಕೋರ್ಟಲ್ಲಿ. ಓಕೆ, ಇಟ್ಸ್ ಓಕೆ, ನಡೀತಿದೆ ಅಲ್ವಾ, ನ್ಯಾಯ ರೀತಿಯಲ್ಲಿ ಕೇಳ್ಬೋದು. ಅದನ್ನು ಜೀವ ಬೆದರಿಕೆಯಾಗಿ ನೀನು ಸಾಯಿಸೇ ಬಿಡ್ತೀನಿ ಅಂತಂದರೆ ನಮ್ಗೆ ಎಲ್ಲಿದೆ ಸರ್ ರಕ್ಷಣೆ? ಹೆಣ್ಮಕ್ಳಿಗೂ ಎಲ್ಲಿದೆ ರಕ್ಷಣೆ? ನಾನು ಸರ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ, ಮತ್ತು ಮಹಿಳಾ ಆಯೋಗಕ್ಕೂ ಕಂಪ್ಲೇಂಟ್ ಮಾಡಿದ್ದೀನಿ, ಮತ್ತು ಶಾಸಕರಾದ ಹರೀಶ್ ಗೌಡ್ರ ಜೊತೆನೂ ಮಾತಾಡಿದ್ದೀನಿ. ಎಲ್ಲರೂ ಸಾಕ್ಷಿ ಇದ್ದಾರೆ ಸರ್. ಸೊ ಏನೋ ನಮಗೊಂದು ನ್ಯಾಯ ಸಿಗುತ್ತೆ ಅಂತ ನಾನು ಈ ಒಂದು ಮಾಧ್ಯಮಗಳ ಮೂಲಕ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ ಸರ್.